ಹಾನರಬಲ್ ಚೀಫ್ ಜಸ್ಟಿಸ್ ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದನ್ನ ನಾವು ಮತ್ತೆ ವಾಪಸ್ ಪ್ರೂವ್ ಮಾಡ್ತಾ ಇದೀವಿ. ಅವ್ರು ಹೇಳಿದ್ದನ್ನೇನೋ ತಿರುಚಿ ಹೇಳ್ತಾ ಇದ್ರೆ ಸರಿ, ಅವ್ರು ಹೇಳಿದ ಆ ಥರ ಮೀನಿಂಗ್ ಅಲ್ಲಿ ಹೇಳಿರ್ಲಿಲ್ಲ. ಆದ್ರೆ ನಾವು ಅದನ್ನೇ ವಾಪಸ್ ಅವ್ರು ಹೇಳಿದಂಗೆ ಏನು ಕಾಕ್ರೋಚ್ಗಳ ಥರನೇ ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರೆ ಅವ್ರು ಹೇಳಿದ್ರಲ್ಲಿ ಸುಳ್ಳಿಲ್ಲ ಅನ್ಸುತ್ತೆ. ಯಾರೋ ಒಬ್ಬ ಆ ಮಿನಿಸ್ಟ್ರು ರಾಜೀನಾಮೆ ಕೊಟ್ಟರು ಅಂದ್ರೂ ಕೂಡ ಯಾರು ಬರ್ತಾರೆ? ಮುಂದಿನ ಅದೇ ಪಕ್ಷದಿಂದ ಇನ್ನೊಬ್ಬರು ಬರ್ತಾರೆ. ಎಲ್ಲ ಪೊಲಿಟಿಷಿಯನ್ಸ್ಗಳನ್ನ ಬ್ಲೇಮ್ ಮಾಡ್ಲಿಕ್ಕೂ ನಾವಾಗಲ್ಲ, ಯಾಕಂದ್ರೆ ಆ ಪೊಲಿಟಿಷಿಯನ್ಸ್ನ ವೋಟ್ ಮಾಡೋದು ನಾವೇ. ದೇಶದ ಒಂದು ಸಿಸ್ಟಮ್ ಅಲ್ಲಿ ತಪ್ಪಿದೆ ಅಂತಂದ್ರೆ ತಪ್ಪು ಸಮಾಜದಲ್ಲಿ ಪೂರ್ತಿ ಎಲ್ಲರಲ್ಲೂ ಇದೆ. ನಾವು ದನಿ ಎತ್ತಬೇಕು. ಸೋಷಿಯಲ್ ಮೀಡಿಯಾ ಕ್ಯಾನ್ ಬಿ ಅ ಮೀನ್ಸ್ ಟು ಅ ಮೂಮೆಂಟ್, ಬಟ್ ಇಟ್ ಕೆನಾಟ್ ಬಿ ದ ಎಂಡ್. ಸೋಷಿಯಲ್ ಮೀಡಿಯಾದಿಂದನೇ ಯಾವುದೋ ಒಂದು ಕ್ರಾಂತಿ ಇವತ್ತು ಸಮಾಜದಲ್ಲಿ ಹುಟ್ಟುತ್ತೆ ಅನ್ನೋದನ್ನ ನಾನು ಒಬ್ಬ ಜನ್ಸಿಯಾಗಿ ಒಪ್ಕೊಳ್ಳೋದು. ಒಂದು ಇದು ಇಂಡಿಯಾದಲ್ಲೇ ಯಾರೋ ಒಬ್ಬ ಇಂಡಿಯಾದವನೇ ಮಾಡಿದ್ರು, ಅನ್ಲೆಸ್ ಅಂಡ್ ಅಂಟಿಲ್ ಡೆಮಾಕ್ರಸಿಯನ್ನು ಇದು ಲಿಫ್ಟ್ ಮಾಡುತ್ತೆ ಅಂತಾದ್ರೆ ಒಳ್ಳೇದು. ಇಲ್ಲಾಂದ್ರೆ ಇದರಿಂದ ಯುವಕರಿಗೆ ತೊಂದರೆನೇ, ಒಳ್ಳೇದಂತೂ ಏನಿಲ್ಲ. ಸರ್ ನಮಸ್ತೆ, ಡಿ ಇಂಡಿಯಾ ಮಿರರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಜೆನ್ಜಿಗಳು ಯಾವಾಗ್ಲೂ ಸಹ ಒಂದಷ್ಟು ಫಾಸ್ಟ್ ಮೂವ್ಮೆಂಟ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಕ್ರಾಂತಿ ಮಾಡ್ತಾರೆ ಅಂತಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂತಹ ಜೆನ್ಜಿಗಳಿಗೆ ಒಂದು ವೇದಿಕೆ ಅಂತಿತ್ತು, ಸತ್ಯನಾ? ಖಂಡಿತ ಇಲ್ಲ ಮ್ಯಾಮ್. ಯಾಕಂದ್ರೆ ಜನ್ಸಿ ಅನ್ನೋದು ಆತರ ಫಾಸ್ಟ್ ಇದೆ, ಬಟ್ ಹೌದು. ಆದ್ರೆ ಅದಕ್ಕೋಸ್ಕರ ಅದ್ರ ಮೂಮೆಂಟ್ ಅದ್ರ ವಾಯ್ಸ್ ಆಗಿ ಯಾವ್ದೋ ಒಂದು ಚಿಕ್ಕ ಪೇಜು ಜನ್ಸಿಗಳು ನೀವು ಅವ್ರದ್ದು ಜನಸಂಖ್ಯೆ ನೋಡಿದ್ರು ಕೂಡ 22 ಮಿಲಿಯನ್ ಅಂತೂ ಇಲ್ಲ. ಕೆಲವೊಂದಿಷ್ಟು ಜನ ಏನೋ ಫಾಲೋ ಮಾಡಿದ್ದಾರೆ ಅಂತಂದ್ರೆ ಅದೇ ನಮ್ಮ ವಾಯ್ಸ್ ಆಗುತ್ತೆ ಅನ್ನೋದು ಸುಳ್ಳಾಗುತ್ತೆ. ಸದ್ಯ ಅಭಿವೃದ್ಧಿ ಇಲ್ಲ, ನಿರುದ್ಯೋಗ ಇದೆ, ಜೊತೆಗೆ ಈಗಿರುವಂತಹ ಎಲ್ಲಾ ಪಾರ್ಟಿಗಳನ್ನ ಹಿಂದಿಕ್ಕಿ ಒಂದು ಹೊಸ ಪೇಜ್ ಮುಂದೆ ಹೋಗ್ತಿದೆ ಅಂತ ಹೇಳಿದ್ರೆ ಅದನ್ನ ನೀವೆಲ್ಲ ಹೇಗ್ ನೋಡ್ತೀರಿ ಜೆನ್ಸೀಸ್? ಬದಲಾವಣೆ ಬೇಕು, ಅದು ನಿಜ. ಬದಲಾವಣೆ ನಾವು ಯಾವ ತರ ಬದಲಾವಣೆಯನ್ನು ಬಯಸ್ಬೇಕು ಅಂತಂದ್ರೆ ಒಂದು ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಲ್ಲಿ ಹೋಗ್ಬೇಕು. ಇದ್ದಿದ್ದನ್ನ ನಾವು ನಾಶ ಮಾಡಿ ಹೊಸದೇನೋ ಕಟ್ತೀವಿ, ಅದು ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯ ಆಯ್ತು ಅಂದ್ರೆ ಒಳ್ಳೇದು. ಆದ್ರೆ ಎಲ್ಲ ಸಂದರ್ಭದಲ್ಲಿ ಯಾವ್ದೋ ಒಂದು ಸಿಸ್ಟಮ್ ಇದೆ, ಅದನ್ನ ನಾನು ನಾಶ ಮಾಡ್ಕೊಂಡು ಹೊಸದ್ ಕಟ್ತೀನಿ, ಅದು ಬಹಳ ಒಂದು ಅನ್ರಿಯಲಿಸ್ಟಿಕ್. ಅದ್ರ ಜೊತೆ ಅದು ಒಳ್ಳೇದಲ್ಲ. ನಾವು ಕನ್ಸ್ಟ್ರಕ್ಟಿವ್ ಆಗಿ ಹೋಗ್ಬೇಕು. ಅದನ್ನ ಬಿಟ್ಟು ನಾವೇನೋ ಇದ್ದಿದ್ದು ಅಂತ ಒಂದು ಭಾರತದಲ್ಲಿ ಒಂದು ಸಂವಿಧಾನಕ್ಕೆ ಸಿಸ್ಟಮ್ ಇದೆ, ಅದನ್ನ ನಾನು ನೇಪಾಲ್ ತರ ಮಾಡ್ಕೊಂಡು ಈ ನೆರೆಟಿವ್ ನ ಆ ತರ ತಗೊಂಡ್ ಹೋಗ್ಬೇಕು, ಆ ರೀತಿ ಸರಿಯಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇದು ಯಾವ ರೀತಿ ಡೆವಲಪ್ಮೆಂಟ್ ಆಯ್ತು ಅಂದ್ರೆ ಒಂದ್ 4 ದಿನದಲ್ಲಿ ದೊಡ್ಡ ಹವಾನೆ ಕ್ರಿಯೇಟ್ ಮಾಡ್ತು. ನೀವು ಜೆನ್ಜಿ ಪೀರಿಯಡ್ ಅಲ್ಲೇ ಬರ್ತೀರಾ, 1990 ಇಂದ 2010. ಯಾಕಂದ್ರೆ ಇವಾಗ ರಿಯಾಕ್ಟ್ ಮಾಡ್ತಿರೋರು ಎಲ್ರು, ಸೋಷಿಯಲ್ ಮೀಡಿಯಾದಲ್ಲಿ ಆಡ್ಕೋತಿರೋರು ಎಲ್ರು ಸಹ ಈ ಏಜ್ ಅವ್ರು ಅಲ್ವೇ ಅಲ್ಲ, ಜೆನ್ಜಿ ಅಲ್ವೇ ಅಲ್ಲ. ಸೊ ನೀವ್ ಆ ಏಜ್ ಪೀರಿಯಡ್ ಅಲ್ಲಿ ಬರ್ತೀರಾ? ಖಂಡಿತ. ನಾನು ಹುಟ್ಟಿರೋದು 2003. ಜನ್ಸಿಗಳನ್ನ ಒಂದು ಐಡೆಂಟಿಟಿನ ಹೈಜಾಕ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಫಸ್ಟ್ ಆಫ್ ಆಲ್ ನಾವ್ ಯಾರು, ಅಲ್ಲಿರೋರೆಲ್ಲರೂ ನಿಜವಾಗಿ ಜನ್ಸಿಗಳ ಅಥವಾ ನಿಜವಾಗ್ಲೂ ಜನರೇನ ಅದು? ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ಬಾಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋಂತ ಸಂದರ್ಭಗಳನ್ನ ನಾವು ಕಾಣ್ಬೋದು. ಅಂತ ಸಂದರ್ಭದಲ್ಲಿ ನಾವು ಅಲ್ಲಿ ನಡೀತಾ ಇರೋದೆಲ್ಲ ಸತ್ಯನೇ? ಇವಾಗ ನೋಡಿ, ಎಲೆಕ್ಷನ್ ನಡೆದ್ರು ಕೂಡ ಅದ್ರಲ್ಲಿರೋ ಫ್ಯಾಕ್ಟ್ ಏನಂತಾರೆ, ಅದು ಸತ್ಯವಾಗಿ ನಡೆದಿದ್ದೇನಾ ಅಂತ ಅನ್ನೋದಕ್ಕೂ ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ. EVM ಹ್ಯಾಕು ಅದು ಇದು. ಅಂತ ಸಂದರ್ಭದಲ್ಲಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನಡೀತಾ ಇರೋದನ್ನ ಯಾವ ರೀತಿ ನಂಬೋದು? ನೀವ್ ಆ ಪೇಜ್ ನ ಫಾಲೋ ಮಾಡಿದೀರಾ? ಒಂದು ನಿಮ್ಮ ಆಯ್ಕೆಗಳು ಏನಿರುತ್ತೆ ಆಕ್ಚುಲಿ ಒಂದು ಬೆಳವಣಿಗೆ ವಿಚಾರದಲ್ಲಿ? ನೀಟ್ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಗಿರೋದು ಯಾರು ಒಪ್ಕೋತೀರಾ? ನೀವ್ ಒಪ್ಕೋತೀರಾ? ಆದ್ರೆ ಹೋರಾಟ ಹೇಗಿರ್ಬೇಕಿತ್ತು? ಖಂಡಿತ. ಫಸ್ಟ್ ಆಫ್ ಆಲ್ ಏನ್ ಸಮಸ್ಯೆಗಳನ್ನು ಇದೆ, ಆ ಸಮಸ್ಯೆಗಳಿಗೆ ಯಾವ ರೀತಿ ರಿಯಾಕ್ಷನ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಇವಾಗ ನೀಟ್ ಪರೀಕ್ಷೆ ಆಯ್ತು, ನೀಟ್ ಪರೀಕ್ಷೆಗೋಸ್ಕರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಔಟ್ರೇಜ್ ಮಾಡ್ತೀವಿ ಅನ್ಕೊಳ್ಳಿ. ಅದರಿಂದ ನಮ್ಮ ಹಾನರಬಲ್ ಚೀಫ್ ಜಸ್ಟಿಸ್ ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದನ್ನ ನಾವು ಮತ್ತೆ ವಾಪಸ್ ಪ್ರೂವ್ ಮಾಡ್ತಾ ಇದೀವಿ. ಅವ್ರು ಹೇಳಿದ್ದನ್ನೇನೋ ತಿರುಚಿ ಹೇಳ್ತಾ ಇದ್ರೆ ಸರಿ, ಅವ್ರು ಹೇಳಿದ ಆ ತರ ಮೀನಿಂಗ್ ಅಲ್ಲಿ ಹೇಳಿರ್ಲಿಲ್ಲ. ಆದ್ರೆ ನಾವು ಅದನ್ನೇ ವಾಪಸ್ ಅವ್ರು ಹೇಳಿದಂಗೆ ಏನು ಕಾಕ್ರೋಚ್ಗಳ ಥರನೇ ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರೆ ಅವ್ರು ಹೇಳಿದ್ರಲ್ಲಿ ಸುಳ್ಳಿಲ್ಲ ಅನ್ಸುತ್ತೆ. ನಾವ್ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕಿತ್ತು ಅಂದ್ರೆ, ನಾವು ಕಾಕ್ರೋಚ್ಗಳಲ್ಲ, ನಾವು ನಿಜವಾಗ್ಲೂ ದೇಶದ ಬಗ್ಗೆ ಒಂದು ಕೇರ್ ಮಾಡ್ತೀವಿ. ನಾವು ಸಿಸ್ಟಮ್ ಅನ್ನ ಚೇಂಜ್ ಮಾಡ್ಬೇಕು. ಯಾವ ರೀತಿ ಚೇಂಜ್ ಮಾಡ್ತೀವಿ, ಅದರಲ್ಲಿರೋ ತಪ್ಪುಗಳನ್ನ ನಾವು ಸರಿಪಡಿಸ್ತೀವಿ, ನಮ್ ಸ್ಯಾಕ್ರಿಫೈಸ್ ಇಂದ ಸರಿಪಡಿಸ್ತೀವಿ. ನಾವು ಹೊರಗಡೆ ಬಂದು ಕೆಲಸ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ಕಸ ಇದೆ ಅದನ್ನ ತೆಗಿತೀವಿ ನಾವು. ಈ ರೀತಿ ಸಿಸ್ಟಮ್ ಚೇಂಜ್ ಆಗ್ಬೇಕು. ಯಾರು ಅಕೌಂಟೇಬಲ್ ಇದ್ದಾರೆ ಅವ್ರನ್ನ ನೀವು ಹುಡುಕೋಣ. ಜನರಲಿ ನಾವು ಈ ತರ ಏನಾದ್ರು ಸ್ಕ್ಯಾಮ್ಗಳಾಯ್ತು ಅಂತಂದ್ರೆ ಒಂದಿಷ್ಟು ದಿನದವರೆಗೂ ಔಟೇಜ್ ಇರುತ್ತೆ. ಅದಾದ ತಕ್ಷಣ ನ್ಯೂಸ್ ಚಾನೆಲ್ಗಳನ್ನು ಅದನ್ನ ಕವರ್ ಮಾಡೋದು ನಿಲ್ಲಿಸ್ತಾರೆ. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ದಿನ ಜಾಸ್ತಿ ನಡೀಬಹುದು, ಆಮೇಲೆ ಅದು ಮುಗ್ದೋಗುತ್ತೆ. ಅದ್ ಈ ರೀತಿ ಆಗ್ಬಾರ್ದು ಅಂತಂದ್ರೆ ನಾವು ಅಷ್ಟೇ ನಮ್ಮಲ್ಲಿ ಛಲ ಅನ್ನೋದಿತ್ತಂದ್ರೆ ನಾವು ಅದನ್ನ ಡೈಲಿ ನಾವು ಅದನ್ನ ಫಾಲೋ ಅಪ್ ಮಾಡ್ತೀವಿ.
ಆ ರೀತಿ ಮಾಡುವಂತ ಛಲ ಇರಬೇಕು. ಅದನ್ನ ಬಿಟ್ಕೊಂಡು ನಾವೇನೋ ಆ ಒಂದು ಕಾರಣ ಹಿಡ್ಕೊಂಡು ನಾವು ದೇಶದ ಒಂದು ಸಂವಿಧಾನಿಕ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ತೀವಿ, ನಾವು ಏನೋ ಬಹಳ ದೊಡ್ಡ ರೆವಲ್ಯೂಷನ್ ತರ್ತೀವಿ, ಅದೆಲ್ಲ 10 year ಬ್ಯಾಕ್ ಅಲ್ಲಿ ಕರ್ನಾಟಕದಲ್ಲೇ ಪಿ ಯು ಸಿ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ. ಅವಾಗ IAS ಆಫೀಸರ್ ಇಡಾ ಮಾರ್ಟನ ಮರ್ಭನಾಯಂಗ್ ಅಂತ ಅವ್ರನ್ನ ಆಯ್ಕೆ ಮಾಡ್ತಾರೆ. ಅವ್ರನ್ನ ಕರ್ಕೊಂಡ್ಬಂದು PU ಬೋರ್ಡ್ ನ ಇಂಚಿಂಚು ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಇವತ್ತರೆಗೂ ಒಂದಿನೂ ಪೇಪರ್ ಲೀಕ್ ಆಗಿಲ್ಲ. ಇದನ್ನ ನೀವು ವಿದ್ಯಾರ್ಥಿಗಳು ಬಯಸ್ತಾ ಇದ್ದೀರಾ? ರಾಜೀನಾಮೆಯನ್ನ ಬಯಸ್ತಾ ಇದ್ದೀರಾ? ಕೆಲ್ಸನ ಬಯಸ್ತಾ ಇದ್ದೀರಾ? ಏನ್ ಆಕ್ಚುಲಿ ನಿಮ್ ಡಿಮ್ಯಾಂಡ್ಸ್ ಏನು? ಖಂಡಿತ ಮ್ಯಾಮ್. ಫಸ್ಟ್ ಆಫ್ ಆಲ್ ನಮ್ದಂತೂ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗ್ಬೇಕು. ನಿಜವಾದ ಏನು ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಬರ್ದಿರೋ ಅವ್ನಿಗೆ ಏನಾಗಿರ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಎಕ್ಸಾಮ್ ಅಲ್ಲಿ ಇನ್ನೊಂದು ರೀ ಎಕ್ಸಾಮ್ ಆಗ್ಲೇಬೇಕು. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಬ್ರು ಬಂದು ಹೇಳಿದ್ರು ರೀ ಎಕ್ಸಾಮ್ ಬೇಡ, ಅದರಿಂದ ಸ್ಟ್ರೇನ್ ಆಗುತ್ತೆ. ಮತ್ತೆ ಇವಾಗ ರೀ ಎಕ್ಸಾಮ್ ಮಾಡ್ಲಿಲ್ಲ ಅಂತಂದ್ರೆ ಯಾರ್ಯಾರು ಎಕ್ಸಾಮ್ ಬರ್ದಿದ್ರು ಅವ್ರಿಗೆ ಮೋಸ ಆಗುತ್ತೆ. ಸೊ ಅದು ಕಾರಣಕ್ಕೋಸ್ಕರ ರೀ ಎಕ್ಸಾಮ್ ಮಾಡಿರೋ ಒಳ್ಳೇದು, ಅದು ಸರಿನೇ. ಅದ್ರ ಜೊತೆಗೆ ಇದ್ರ ಬಗ್ಗೆ ನಿಷ್ಪಕ್ಷಪಾತವಾದಂತ ತನಿಖೆ ಆಗ್ಬೇಕು. ಯಾರೇ ಇರ್ಲಿ, ಮಿನಿಸ್ಟರ್ ಲೆವೆಲ್ ವರ್ಗು ತಪ್ಪು ಮಾಡಿದ್ದಾರೆ, ಯಾರೊಬ್ರು ತಪ್ಪು ಮಾಡಿದಾರೆ ಅಂತಂದ್ರೆ ಅವ್ರಿಗೆ ಶಿಕ್ಷೆ ಅಂತೂ ಆಗ್ಲೇಬೇಕು. ಆದ್ರೆ ಶಿಕ್ಷೆ ಆಗೋಕ್ಕಿಂತ ಮುಂಚೆನೆ ತನಿಖೆ ಏನು ನಡೆದೇ ಇಲ್ಲ. ನಡೀತಾ ಇರುವಂತ ಸಂದರ್ಭದಲ್ಲಿ ನೀವು ಮಿನಿಸ್ಟರ್ನ ಚೇಂಜ್ ಮಾಡೋದು, ಇವಾಗ ಯಾರೋ ಒಬ್ಬ ಆ ಮಿನಿಸ್ಟ್ರು ರಾಜೀನಾಮೆ ಕೊಟ್ಟರು ಅಂದ್ರೂ ಕೂಡ ಯಾರು ಬರ್ತಾರೆ? ಮುಂದಿನ ಅದೇ ಪಕ್ಷದಿಂದ ಇನ್ನೊಬ್ಬರು ಬರ್ತಾರೆ. ಬಟ್ ಇದ್ರಲ್ಲಿ ಒಂದು ಕಾರಣ ಕೊಡ್ತಾರೆ ಅವರು. ಈಗ ಯಾರು ಆಡಳಿತ ಪಕ್ಷದವ್ರು ಇದಾರಲ್ಲ, ಅದ್ರಲ್ಲೇ ಕಾರ್ಯಕರ್ತರು, ಅದ್ರಲ್ಲೇ ಒಬ್ರು ಗುರುತಿಸ್ಕೊಂಡವರು ಈ ಪೇಜ್ ನ ಲೀಕ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ತನಿಖೆ ಹಂತದಲ್ಲಿ ಅಂತ. ಆ ರೀತಿ ಏನಾದ್ರು ಇದ್ರೆ ತನಿಖೆ ಬರ್ಲಿ. 100% ಅಕಸ್ಮಾತ್ ಯಾರೋ ಒಬ್ರು ಆಡಳಿತ ಪಕ್ಷದಲ್ಲೇ ಇರೋರೇನೆ ಮಾಡಿದ್ರು ಕೂಡ ಎಲ್ರು ಸೇರ್ಕೊಂಡು ನಾವು ದನಿ ಎತ್ತೋಣ. ಯಾವ್ದೇ ಒಂದು ಪಕ್ಷಕ್ಕೋಸ್ಕರ ಸಮರ್ಥಿಸ್ಕೊಂಡು ನಾವು ವಿದ್ಯಾರ್ಥಿಗಳು ನಮ್ಮ ಏನು ಆಕಾಂಕ್ಷೆಗಳನ್ನ ಮುಚ್ಚಿಟ್ಕೊಳ್ಳೋದು ಸರಿಯಲ್ಲ. ಅದೇನೋ ತಪ್ಪಾಗಿದೆ, ಖಂಡಿತ ಅದಕ್ಕೋಸ್ಕರ ದನಿ ಎತ್ತೋಣ. ಯಾವ್ದೇ ಪಕ್ಷದವ್ರು ಇರ್ಲಿ, ಯಾವ್ದೇ ಮಿನಿಸ್ಟರ್ ಇರ್ಲಿ. ಆದ್ರೆ ಇನ್ನೂ ನಡೆದೇ ಇಲ್ಲ. ಅಷ್ಟರೊಳಗಡೆ ರಾಜೀನಾಮೆ ಕೇಳೋದು. ಈ ದೇಶದಲ್ಲಿ ಸಿನಿಮಾ ಪವರ್, ಪೊಲಿಟಿಕಲ್ ಪವರ್, ಎಲ್ಲದಕ್ಕಿಂತ ಬೆಸ್ಟ್ ಪವರ್ ಅಂದ್ರೆ ಸ್ಟೂಡೆಂಟ್ ಪವರ್. ಸ್ಟೂಡೆಂಟ್ ಪವರ್ ನ ಈ ಹಂತದಲ್ಲಿ ಮಿಸ್ಯೂಸ್ ಮಾಡಿದ್ದು ಅಂತ ನೀವು ಒಪ್ಕೊಳ್ಳೋದಾದ್ರೆ ಇದು ಮಿಸ್ಯೂಸಾ ಇಲ್ವಾ? ಅಕಸ್ಮಾತ್ ಮಿಸ್ಯೂಸ್ ಅನ್ನೋದಾದ್ರೆ ಹೆಂಗ್ ಯೂಸ್ ಆಗ್ಬೇಕಿತ್ತು? ಮತ್ತೆ ಖಂಡಿತ ಮಿಸ್ಯೂಸ್ ಆಗ್ತಾ ಇದೆ, ಅಥವಾ ಇನ್ನು ಮಿಸ್ಯೂಸ್ ಆಗ್ತಾ ಇದೆ ಅಂತ ತೋರಿಸ್ಕೊಳ್ತಾನೆ ಇರ್ಬೋದು. ಯಾಕಂದ್ರೆ ಅಲ್ಲಿ ಒಳಗಡೆ ಆಕ್ಚುಲ್ ಆಗಿ ಇರೋರು ಯಾರು ಅಂತ ಗೊತ್ತಿಲ್ಲ. ಎಲ್ಲಿವರೆಗೂ ಅದು ಫಿಸಿಕಲ್ ಆಗಿ ಕನ್ವರ್ಟ್ ಆಗಲ್ವಾ ಅಲ್ಲಿವರೆಗೂ ನಾವು ಅದು ಏನಂತ ಹೇಳಲಿಕ್ಕೆ ಆಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇರೋದೆಲ್ಲ ಒಂದು ಜನರಲಿ ಒಂದು ಇಲ್ಯೂಷನ್. ನಾವು ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಜನರು ನಮಗೂ ಗೊತ್ತು, ಫಿಲ್ಟರ್ಸ್ ಹಾಕೊಂಡೇ ಜನ ಇರ್ತಾರೆ ಅಲ್ಲಿ. ಅಂತ ಸಂದರ್ಭದಲ್ಲಿ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಫಿಲ್ಟರ್ ಹಾಕೊಂಡೇ ನಡ್ತಾರೆ ಅಂತ ಪೊಲಿಟಿಕಲ್ ಮೂವ್ಮೆಂಟ್ ಇದು. ಸತ್ಯ ಇದಕ್ಕಿಂತ ಬಹಳ ಡಿಫ್ರೆಂಟ್ ಆಗಿದೆ. ನಾವು ನೋಡಿರ್ಬೋದು ಕೆಲವೊಂದು ಟೈಮಲ್ಲಿ ಬೇರೆ ಬೇರೆ ದೇಶದಿಂದ ಅದರದ್ದು ಫಂಡಿಂಗ್ ಇದೆ, ಆ ರೀತಿ ಎಲ್ಲ ಒಂದಿಷ್ಟು ತನಿಖೆಗಳು ಬರ್ತಾ ಇದ್ದಾವೆ. ಅಂತ ಸಂದರ್ಭದಲ್ಲಿ ನಾವು ಅದೇ ಸತ್ಯ ಅನ್ನಲಿಕ್ಕಾಗಲ್ಲ. ಅದ್ರ ಜೊತೆಗೆ ಇವಾಗ ಯಾವ ರೀತಿ ಆಗ್ಬೇಕಿತ್ತು ಅಂತಂದ್ರೆ, ಇದೇ ಮೂಮೆಂಟ್ ಸೋಷಿಯಲ್ ಮೀಡಿಯಾದಿಂದಾನೇ ನಾವು ವಿದ್ಯಾರ್ಥಿಗಳಲ್ಲಿ ಏನೋ ಒಂದು ದೇಶಕ್ಕೆ ಕಾಂಟ್ರಿಬ್ಯೂಟ್ ಆಗೋ ತರ, ಅಥವಾ ನೀವು ಹೌದು ಭ್ರಷ್ಟಾಚಾರ ದೇಶದಲ್ಲಿ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸಮಾಜದಲ್ಲಿ ಭ್ರಷ್ಟಾಚಾರ ಇದೆ, ಸಮಾಜದಲ್ಲಿ ಸಾಕಷ್ಟು ತೊಂದರೆಗಳಿದೆ, ನಮ್ಮ ದೇಶದಲ್ಲಿ ತೊಂದರೆಗಳಿದೆ. ಆ ತೊಂದರೆಗಳನ್ನ ಯಾರಿಂದ ಆಗಿದೆ? ಯಾರೋ ಒಬ್ರು ಪೊಲಿಟಿಕಲ್ ಪಾರ್ಟಿಯಿಂದ ಆಗಿದೆ, ಅಥವಾ ಯಾವ್ದೋ ಒಂದು ಪೊಲಿಟಿಕಲ್ ಸಿಸ್ಟಮ್, ಪೊಲಿಟಿಷಿಯನ್ಸ್, ಎಲ್ಲಾ ಪೊಲಿಟಿಷಿಯನ್ಸ್ ಗಳನ್ನ ಬ್ಲೇಮ್ ಮಾಡ್ಲಿಕ್ಕೂ ನಾವಾಗಲ್ಲ. ಯಾಕಂದ್ರೆ ಆ ಪೊಲಿಟಿಷಿಯನ್ಸ್ ನ ವೋಟ್ ಮಾಡೋದು ನಾವೇ. ದೇಶದ ಒಂದು ಸಿಸ್ಟಮ್ ಅಲ್ಲಿ ತಪ್ಪಿದೆ ಅಂತಂದ್ರೆ ತಪ್ಪು ಸಮಾಜದಲ್ಲಿ ಪೂರ್ತಿ ಎಲ್ಲರಲ್ಲೂ ಇದೆ. ನಾವು ದನಿ ಎತ್ತಬೇಕು, ಅದನ್ನ ದನಿ ಎತ್ಸೋ ತರ ಮಾಡ್ಬೇಕಿತ್ತು. ಅಥವಾ ನಾವೇನೋ ನಮ್ಮಲ್ಲಿ ಬಹಳ ಏನು ಇವಾಗ ಸೈನ್ಸ್ ಅಲ್ಲಿ ಯಾವ ತರ ನಮ್ಮಲ್ಲಿ ಒಂದಿಷ್ಟು ಎಕ್ಸಿಬಿಷನ್ಸ್ ಮಾಡ್ತೀವಿ, ಹೊಸದೇನೋ ತಂತ್ರಜ್ಞಾನಗಳನ್ನ ವಿದ್ಯಾರ್ಥಿಗಳು ಸ್ಕೂಲ್ ಲೆವೆಲ್ ಇಂದಾನೆ ತಂದು ಕೊಡ್ತಾರೆ. ಆ ರೀತಿ ಸೈನ್ಸ್ ಬಗ್ಗೆ ಮಾಡ್ತೀವಿ ನಾವು. ಅದೇ ತರ ನಾವು ಪೊಲಿಟಿಕಲ್ ಸೈನ್ಸ್ ಅಲ್ಲೂ ಕೂಡ ನಮ್ಮಲ್ಲಿ ಐಡಿಯಾಗಳು ಇರ್ತವೆ. ಕೆಲವೊಂದು ಭ್ರಷ್ಟಾಚಾರನ ಯಾವ ತರ ನಾವು ತಡೆಗಟ್ಟಬಹುದು ಅನ್ನೋದಕ್ಕೋಸ್ಕರ ಒಂದು ಪೊಲಿಟಿಕಲ್ ಥಿಂಕ್ ಟ್ಯಾಂಕ್ ಸ್ಟೂಡೆಂಟ್ಸ್ ಗಳು, ನಾವು ಯಾಕಂದ್ರೆ ಪೊಲಿಟಿಕಲ್ ಸೈನ್ಸ್ ಜಾಸ್ತಿ ಓದ್ತಾ ಇರ್ತೀವಿ ಜನ, ಅಂತವರೆಲ್ಲ ನಾವು ಮುಂದೆ ಬಂದು ಆ ರೀತಿ ಒಂದು ಸಿಸ್ಟಮ್ ಅನ್ನ ತರೋದು, ಅಕೌಂಟೇಬಲ್ ಆಗಿ ಯಾವ ತರ ಹೋಲ್ಡ್ ಮಾಡೋದು, ನಾವು ಜನರಲಿ ಹೋಗಿ ಕ್ವಶನ್ಸ್ ಅನ್ನ ಕೇಳೋದು, ನಾವು ಜಾಸ್ತಿ ಯಾರ್ಯಾರು ಮಿನಿಸ್ಟರ್ಗಳದ್ದು ಇಂಟರ್ವ್ಯೂಗಳನ್ನ ನೋಡೋದು, ಅಲ್ಲಿ ಪ್ರಶ್ನೆ ಮಾಡೋದು, ಈ ರೀತಿ ಚಟುವಟಿಕೆಗಳು ನಡಿಬೇಕು. ಇವಾಗ ನಾವು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಮ್ಯಾಮ್, ನಾವು ಸ್ಟೂಡೆಂಟ್ ಆಕ್ಟಿವಿಸಮ್ ಇನ್ವಾಲ್ವ್ ಆದಾಗೆಲ್ಲ ಏನೋ ಒಂದು ನಮ್ದೇ ಸಮಸ್ಯೆ ಇರುತ್ತೆ. BCU ಅಲ್ಲಿ ನಮ್ದೇನೋ ಮಾರ್ಕ್ಸ್ ಕಾರ್ಡ್ ಸಿಕ್ಕಿರಲ್ಲ. ಅಂತ ಸಂದರ್ಭದಲ್ಲಿ ನಾವು ಹೋಗಿ ಕೇಳ್ತೀವಿ ಹುಡುಗರಿಗೆ, ಬನ್ನಿ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡ್ಬರೋಣ, ಯೂನಿವರ್ಸಿಟಿಗೆ ಡಿಲೇ ಮಾಡ್ತಾ ಇದೆ. ಆ ಟೈಮಲ್ಲಿ ಹುಡುಗರು ಬರೋದಿಲ್ಲ. ಕೆಲವೊಂದು ಏನಾಗಿದೆ ಅಂತಂದ್ರೆ, ನಮ್ಗೆ ಯಾಕೆ ಬೇಕು ಬಿಡು, ಯಾರೊಬ್ರು ಮಾಡ್ತಾರೆ, ಈ ರೀತಿ ಮೆಂಟಾಲಿಟಿ ಜನ್ಸಿಗಳಲ್ಲಿ ಇದೆ. ಅದು ಸತ್ಯ. ಅಂತ ಮೆಂಟಾಲಿಟಿನ ಸರಿಪಡಿಸ್ಲಿಕ್ಕೋಸ್ಕರ ಏನ್ ಕೆಲಸ ಮಾಡ್ಬೇಕಿತ್ತು? ನಾವು ಜನರಲಿ ಏನೋ ರೆವಲ್ಯೂಷನ್ ತರಬೇಕು ಅಂತಂದ್ರೆ ಇಂಥ ವಿಷಯದಲ್ಲಿ ತರಬೇಕಿತ್ತು. ನಮ್ದೇನೋ ನಮ್ ಆಕ್ಚುಯಲ್ ಹಕ್ಕುಗಳೇನಿದೆ, ಶಿಕ್ಷಣ ಬೇಕು, ಶಿಕ್ಷಣದ ಗುಣಮಟ್ಟತೆ ಸರಿ ಆಗ್ಬೇಕು, NEP ಜಾರಿ ಆಗ್ಬೇಕಿತ್ತು. ಇಂಥ ಸಾಕಷ್ಟು ವಿಚಾರಗಳಿದ್ದಾವೆ. ಇದಕ್ಕೋಸ್ಕರ ನಾವು ದನಿ ಎತ್ತಬೇಕಿತ್ತು. ನಮ್ಮ ಗ್ರೌಂಡ್ ಲೆವೆಲ್ ಅಲ್ಲಿ ಬದಲಾವಣೆ ತರೋ ತರ ಇನ್ಸ್ಪೈರ್ ಮಾಡಬೇಕಿತ್ತು ಜನ್ಸಿಗಳನ್ನ. ಅದನ್ನ ಬಿಟ್ಕೊಟ್ಟು ಡೈರೆಕ್ಟ್ ಆಗಿ ನಮ್ ಪೊಲಿಟಿಕಲ್ ಅಜೆಂಡಾ ಇದು ಫಿಕ್ಸ್ ಇದೆ, ಅದೊಂದಿಷ್ಟು ಮೆಮೊರಂಡಮ್ ತರ ಮಾಡಿದ್ದಾರೆ,
ನಮ್ದಿನ್ ಪೊಲಿಟಿಕಲ್ ಎಜೆಂಡಾ ಇದಿದೆ, ಇದಕ್ಕೆ ಅಗ್ರಿ ಮಾಡ್ಕೊಂಡು ಫಾಲೋ ಮಾಡ್ಕೊಳ್ಳಿ. ಇದು ಬಹಳ ಡೈರೆಕ್ಟ್ ಆಗಿ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಅನ್ಸುತ್ತೆ. ಎರಡ್ ವಿಚಾರ, ನೀಟ್ ಎಕ್ಸಾಮ್ ಬೇಕಾ ಬೇಡವಾ, ಮತ್ತೆ ಇನ್ನೊಂದ್ಸಲ ರೀ ಎಕ್ಸಾಮ್ ಬೇಕಾ ಬೇಡವಾ ಅಂತ ಎಸ್ ಆರ್ ನೋ ಅಂತ ಕೇಳ್ಬೋದಿತ್ತು ಅಂತ ಹೇಳ್ತೀರಿ. ಇನ್ನೊಂದ್ ಏನಂತಂದ್ರೆ ನಿರುದ್ಯೋಗ ಅಂದ್ರೆ ಯಾರ್ಯಾರಿಗೆ ಓದಿ ಸರ್ಟಿಫಿಕೇಟ್ ಹಾಕಿ ನನಗೆ ಉದ್ಯೋಗ ಸಿಕ್ತಿಲ್ಲ ಅಂತ ಹಾಕಿದ್ರೆ ಸರ್ಕಾರ ಖಂಡಿತ ma'am. ಇದೆಲ್ಲ ಟ್ರೈ ಮಾಡ್ಬೋದಿತ್ತು ಅಂತ ನಿಮ್ ವಾದ. ನಿಜ, ಖಂಡಿತ ಮ್ಯಾಮ್. ಯಾಕಂದ್ರೆ ಆತರ ಆದ್ರೆ ಅದೊಂದು ಕನ್ಸ್ಟ್ರಕ್ಟಿವ್ ಅಪ್ರೋಚ್. ಅದು ಯಾವ್ದೋ ಸಿಸ್ಟಮ್ ಇದೆ ಸರಿಪಡಿಸ್ಲಿಕ್ಕೆ ನಮ್ದು ಏನೇನ್ ಕಾಂಟ್ರಿಬ್ಯೂಷನ್ ಆಗುತ್ತೆ ಸರಿಪಡಿಸ್ಕೊಂಡು ಹೋಗೋಣ. ಆ ಸಿಸ್ಟಮ್ ಅನ್ನ ಏನು ಮುರಿದ್ ಹಾಕಿ ಡಿಸ್ಟ್ರಾಯ್ ಮಾಡಿ ನಮ್ದನ್ನ ಹೊಸದಾಗಿ ಶುರು ಮಾಡ್ತೀವಿ. ಅದು ಕ್ಲಿಯರ್ಲಿ ಅದ್ ಮೈಂಡ್ ಸೆಟ್ ಇರೋದೇನಂತಂದ್ರೆ ದೇಶದ ಸಂಸ್ಕೃತಿಯನ್ನ ನಾಶ ಮಾಡಬೇಕು, ಈ ಸ್ಟೇಬಲ್ ಗವರ್ಮೆಂಟ್ ಇದೆ ಇದನ್ನ ನಾಶ ಮಾಡ್ಕೊಂಡು ಬೇರೆ ವಿದೇಶಿ ಇನ್ವಾಲ್ವ್ಮೆಂಟ್ ಅನ್ನ ಜಾಸ್ತಿ ಮಾಡಬೇಕು ಅನ್ನೋ ಕ್ಲಿಯರ್ ಆಗಿ ಕಾಣುತ್ತೆ. ನಿಮ್ ಪೂರ್ತಿ ಹೆಸರು? ಅಭಿನಂದನ್. ಥ್ಯಾಂಕ್ ಯು ಅಭಿನಂದನ್ ಅವರೇ. ದಿ ಇಂಡಿಯಾ ಮಿರರ್ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮ್ ಸ್ವರೂಪ್ ಅವರೇ, ಜೆನ್ಸಿಗಾಗಿ ಸಾಕಷ್ಟು ಬದಲಾವಣೆ ಆಗ್ತಿದೆ. ನೀವು ಜೆನ್ಸಿನ ಆಕ್ಚುಲಿ, ಯಾಕಂದ್ರೆ 1990ರಿಂದ 2010 ಹುಟ್ಟಿದವರು ಜೆನ್ಸಿ ಆಗಿರ್ತಾರೆ. ಈ ಅಭಿಪ್ರಾಯ ನೀವು ಹೇಳಕ್ ಮುಂಚೆ ನೀವು ಯಾವ ಇಯರ್ ಹುಟ್ಟಿದ್ದು? ನೀವು ಜೆನ್ಸಿನ? ನಾನು 2006ನೇ ಇಸ್ವಿಯಲ್ಲಿ ಹುಟ್ಟಿದ್ದು. ನಂಗೆ 20 ವರ್ಷ. ಹಾಗಾಗಿ ಜೆನ್ಸಿ ಅನ್ ಯಾವ ಪರಿಕಲ್ಪನೆ ಇದೆಯೋ ನಾನು ಅದೇ ಜೆನ್ಸಿ ಅನ್ನೋದನ್ನು ಸಾಬೀತು. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಕೇಳಿದಿರಾ? ನಿಮಗಾಗಿ ಬದಲಾವಣೆಗಾಗಿ ಬಂದಿದೆ ಅಂತ ಹೇಳಿ ಸಾಕಷ್ಟು ಟ್ರೋಲ್ ಮತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ಹೆಸರು ಮಾಡ್ತು, ಸಾಕಷ್ಟು ಧೂಳಿಪಟ ಆಯ್ತು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವತ್ತು ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾ ಒಂದು ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಆದ್ರೆ ಸೋಷಿಯಲ್ ಮೀಡಿಯಾದಿಂದನೇ ಯಾವುದೋ ಮೂವ್ಮೆಂಟ್ಗಳ, ಸೋಷಿಯಲ್ ಮೀಡಿಯಾ ಕ್ಯಾನ್ ಬಿ ಅ ಮೀನ್ಸ್ ಟು ಅ ಮೂವ್ಮೆಂಟ್ ಬಟ್ ಇಟ್ ಕೆನಾಟ್ ಬಿ ದ ಎಂಡ್. ಸೋಷಿಯಲ್ ಮೀಡಿಯಾದಿಂದನೇ ಯಾವುದೋ ಒಂದು ಕ್ರಾಂತಿ ಇವತ್ತು ಸಮಾಜದಲ್ಲಿ ಹುಟ್ಟುತ್ತೆ ಅನ್ನೋದನ್ನ ನಾನು ಒಬ್ಬ ಜೆನ್ಸಿಯಾಗಿ ಒಪ್ಕೊಳ್ಳೋದಿಲ್ಲ. ಆದ್ರೆ ಒಂದು ವಿಷಯ ನಾವು ಯಾವ್ದು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಈ ಸ್ಟೇಟ್ಮೆಂಟ್ ಅನ್ನ ಆನರೇಬಲ್ ಚೀಫ್ ಜಸ್ಟಿಸ್ ಅವರು ಮಾಡಿದಂತ ಸಂದರ್ಭದಲ್ಲಿ ಅವ್ರು ಮಾಡಿದ್ದು ಡೆಲ್ಲಿ ಹೈಕೋರ್ಟ್ ನಲ್ಲಿ ಒಂದು ಮೊಕದ್ದಮೆ ಹೂಡಲಾಗಿತ್ತು. ಯಾವ ಸಂದರ್ಭದಲ್ಲಿ ಈ ಸೀನಿಯರ್ ಅಡ್ವೊಕೇಟ್ ಡೆಸಿಗ್ನೇಷನ್ ನ ಬಗ್ಗೆ ಪ್ರಶ್ನೆಗಳಿದ್ದಿತ್ತು. ಆ ಸಂದರ್ಭದಲ್ಲಿ ಇವತ್ತಿನ ಯುವಕರು ಯಾವ್ದೋ ಕೆಲಸವನ್ನು ಹುಡ್ಕೊಂಡು ಸುಳ್ಳು ಮೊಕದ್ದಮೆಗಳನ್ನ ಕೋರ್ಟ್ ಅಲ್ಲಿ ಹೇಳೋದ್ರ ಮೂಲಕ ಕಾಕ್ರೋಚ್ ಗಳಾಗಿದ್ದಾರೆ ಅಂತ ಅವ್ರೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅದು ಯಾವಾಗ ದೊಡ್ಡ ಇಶ್ಯೂ ಆಗಿ ಬದಲಾವಣೆ ಹೊಂದಿತ್ತು. ಆ ಸಂದರ್ಭದಲ್ಲಿ ಸ್ವತಃ ಚೀಫ್ ಜಸ್ಟಿಸ್ ಅವರೇ ಈ ವಿಷಯವನ್ನ ತಿರುಚಲಾಗಿದೆ ಮತ್ತು ಇದಕ್ಕೂ ನಾನು ಹೇಳಿದಂತ ಇವತ್ ಆಗ್ತಿರೋ ವಿಷಯಕ್ಕೂ ಮತ್ತು ನಾನು ಹೇಳಿದ ವಿಷಯಕ್ಕೂ ಸಂಬಂಧ ಇಲ್ಲ ಅಂತ ತುಂಬಾ ಸ್ಪಷ್ಟಪಡಿಸ್ತಾರೆ. ಅದರಿಂದ ಇದೊಂದು ಆಸ್ ಅ ಮೂವ್ಮೆಂಟ್ ಇದು ಯಾವತ್ತೋ ಒಂದು ಇಟ್ ವಾಸ್ ವೇಟಿಂಗ್ ಫಾರ್ ಅ ಚಾನ್ಸ್. ಅಂದ್ರೆ ಈ ಹೋಲ್ ಸಿಸ್ಟಮ್, ಈ ನರೇಟಿವ್ ಬಿಲ್ಡ್ ಮಾಡಕ್ಕೊಂದು ಆಪರ್ಚುನಿಟಿಯನ್ನ ಹುಡುಕ್ತಾ ಇದ್ರು. ಯಾವ್ದೋ ಒಂದು ದಿನದಲ್ಲಿ ಯಾವ್ದೋ ಸ್ಟೇಟ್ಮೆಂಟ್ ಬಂತು, ಅದ್ರ ನೆಕ್ಸ್ಟ್ ದಿನ ಸ್ಥಾಪನೆ ಇದು ಈ ಮೂವ್ಮೆಂಟ್ ಹುಟ್ಕೊಂಡಂತ ದೇ ವರ್ ವೇಟಿಂಗ್ ಫಾರ್ ಅ ಚಾನ್ಸ್. ಯಾವಾಗ ಒಂದು ಅಪರ್ಚುನಿಟಿ ಸಿಕ್ತು ಆ ಸಂದರ್ಭದಲ್ಲಿ ಉಪಯೋಗಿಸ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶದ ವಿಷಯಗಳ ಬಗ್ಗೆ ಪ್ರಶ್ನೆಯನ್ನು ಉಂಟು ಮಾಡೋದು, ಯುವಕರ ಮಧ್ಯದಲ್ಲಿ ಒಂದು ರೀತಿ ಒಂದು ಮೂವ್ಮೆಂಟ್ ಅನ್ನು ರೇಸ್ ಮಾಡೋ ಸಲುವಾಗಿ ಮಾಡ್ತಿರೋದಂತ. ಜೆನ್ಸಿ ಆಗಿ ಒಂದು ರಿಜಿಸ್ಟ್ರೇಷನ್ ಆಗದಿರೋ ಪಾರ್ಟಿಯನ್ನ ನೀವು ಬಿಲೀವ್ ಮಾಡ್ತೀರಾ? ಒಂದು ಡ್ರೆಸ್ ತಗೋಬೇಕು ಅಂದ್ರೆ ನೀವು ಎಷ್ಟು ಯೋಚನೆ ಮಾಡ್ತೀರಿ? ಅದೇ ರೀತಿ ಈ ಪ್ಲಾಟ್ಫಾರ್ಮ್ ಬಗ್ಗೆ, ಅಂದ್ರೆ ನಿಮ್ಮ ಹೇಳಿಕೆ ನೀಡೋದಕ್ಕೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಬೇಕಿತ್ತಾ ನಿಮ್ಗೆ? ಇವತ್ತು ಈ ದೇಶದಲ್ಲಿ ಅನೇಕ ವಿದ್ಯಾರ್ಥಿ ಸಂಘಟನೆಗಳಿದ್ದಾವೆ. ವಿದ್ಯಾರ್ಥಿಗಳು ಯಾರು ಸಮಾಜದ ನಡುವೆ ಕೆಲಸ ಮಾಡಬೇಕು, ಸಮಾಜದಲ್ಲಿ ಬದಲಾವಣೆ ತರಬೇಕು, ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಬೇಕು, ಅದರೊಂದಿಗೆ ರಾಷ್ಟ್ರೀಯವಾದ ಚಿಂತನೆಯನ್ನು ಇಟ್ಕೊಂಡು ಸಮಾಜದಲ್ಲಿ ಕೆಲಸ ಮಾಡ್ಬೇಕು ಅಂತ ಆಸೆ ಇರುವಂತ ವಿದ್ಯಾರ್ಥಿ ಸಂಘಟನೆಯ ಭಾಗವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದೇ ವಿದ್ಯಾರ್ಥಿ ಸಂಘಟನೆಗಳು ಮೆಂಬರ್ಶಿಪ್ ಗಳಿಗೆ ಕ್ಯಾಂಪಸ್ ಗಳಲ್ಲಿ ಹೋಗಿ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದ್ರ ಮೂಲಕ ಇವತ್ತು ಇಡೀ ರಾಷ್ಟ್ರದ ನಂಬರ್ 1 ವಿದ್ಯಾರ್ಥಿ ಸಂಘಟನೆಗಳಾಗಿ ಹುಟ್ಕೊಂಡಿದೆ. ಅದರಿಂದ ಇವತ್ತು ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ರಿಲೆವೆಂಟ್ ಇರ್ತಾರೆ, ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಗಳನ್ನ, ಆದ್ರೆ ಇನ್ಸ್ಟಾಗ್ರಾಮೇ ಯಾವ್ದೋ ಒಂದು ಆರ್ಗನೈಸೇಷನ್ ಸಂಘಟನೆ ಆಗ್ಬಾರ್ದು ಅನ್ನೋದು ನಂದು ವಿಷಯ. ಈ ಅಭಿಪ್ರಾಯ ಅಂದ್ರೆ ಒಂದು ರಾಜೀನಾಮೆ ಕೇಳಿದ್ದಾರೆ, ಜೊತೆಗೆ ಇದನ್ನ ಕ್ರಿಯೇಟ್ ಮಾಡಿರೋರ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದೆ. ಒಂದು ರಾಜಕೀಯ ಪಾರ್ಟಿ, ಈಗಾಗಲೇ ನೀವು ನೋಡಿದಿರಿ ವಿದ್ಯಾರ್ಥಿ ಸಂಘಟನೆಗಳ ಜೊತೆಗೆ ರಾಜಕೀಯ ಪಾರ್ಟಿ ಇದ್ದಾಗ ಎಷ್ಟೆಲ್ಲ ಹಾರ್ಮ್ ಆಗಿದೆ ಅನ್ನೋದಕ್ಕೆ ಸಾಕಷ್ಟು ಇತಿಹಾಸ ಇದೆ. ಹಾಗಾಗಿ ಎಲೆಕ್ಷನ್ಸ್ ಗಳೆಲ್ಲ ಬ್ಯಾನ್ ಮಾಡಿದ್ರು, ಡೆವಲಪ್ಮೆಂಟ್ ಗಳಾಯ್ತು. ಈಗ ನಿಮ್ ಜನರೇಷನ್ ಅಲ್ಲೂ ಬಂದಿರೋದಕ್ಕೆ ಏನ್ ಅನಿಸ್ತದೆ? ಯಾವತ್ತು ವಿದ್ಯಾರ್ಥಿಗಳ ನಡುವೆ ರಾಜಕೀಯ ಪಕ್ಷದ ಒಂದು ಭಾಗಿಯಾಗಿರ್ಬಾರ್ದು. ರಾಜಕೀಯ ಪಕ್ಷಗಳು ವಿದ್ಯಾರ್ಥಿಗಳ ನಡುವೆ ಅವುಗಳದ ಅಸ್ತಿತ್ವ ಇರಬಾರ್ದು ಅಥವಾ ವಿದ್ಯಾರ್ಥಿಗಳ ನಡುವೆ ಕೆಲಸ ಮಾಡಬಾರ್ದು ಅನ್ನೋದು ನಾವೆಲ್ಲರೂ ವಿದ್ಯಾರ್ಥಿಗಳು ಅದನ್ನು ಒಪ್ಕೊಳ್ಳುವಂತ ವಿಷಯ. ಅದರಿಂದನೇ ಈ ದೇಶದ ದೊಡ್ಡ ವಿದ್ಯಾರ್ಥಿ ಸಂಘಟನೆ ಆಗಿರುವಂತ ವಿದ್ಯಾರ್ಥಿ ಪರಿಷತ್ತು ಯಾವುದೇ ರಾಜಕೀಯ ಪಕ್ಷದ ಒಟ್ಟಿಗೆ ಕೆಲಸ ಮಾಡ್ತಿರುವಂತ ವಿದ್ಯಾರ್ಥಿ ಸಂಘಟನೆ ಅಲ್ಲ. ಅದರಿಂದ ಯಾವಾಗ ವಿದ್ಯಾರ್ಥಿ ಸಂಘಟನೆಗಳು ರಾಜಕೀಯ ಪಕ್ಷದೊಂದಿಗೆ ಕೈ ಜೋಡಿಸ್ತಾವ ಅಂತ ಸಂದರ್ಭದಲ್ಲಿ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಬೇಕಾದಂತ ನೆರೇಟಿವ್ ಗಳನ್ನ ಕ್ಯಾಂಪಸ್ ಅಲ್ಲಿ ಬಿಲ್ಡ್ ಮಾಡೋದ್ರ ನಿಟ್ಟಿನಲ್ಲಿ ಕೆಲಸಗಳಾಗ್ತವೆ. ಕಾಕ್ರೋಚ್ ಜನತಾ ಪಾರ್ಟಿಯ ಮೊದಲ ಅಜೆಂಡವಾಗಿ ಬೆಳಕಿಗೆ ಬಂದಿದ್ದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿ.
ವಿದ್ಯಾರ್ಥಿಗಳ ನಿಜವಾದ ಸಮಸ್ಯೆ ಏನು? ನೀವು ರಾಜೀನಾಮೆ ಕೇಳದ ನಿಮ್ ಸಮಸ್ಯೆ? ಇವತ್ತು ಆ ವಿಷಯದ ಬಗ್ಗೆನೆ ಮಾತಾಡೋದಾದ್ರೆ, ಒಂದು ಪ್ರಮುಖವಾಗಿ ಈಗ ನೀಟ್ ವಿಷಯದಲ್ಲಿ ಯಾವ ರೀತಿಯ ಒಂದು ಪೇಪರ್ ಲೀಕ್ ಆಗಿದೆ, ಅದನ್ನ ವಿದ್ಯಾರ್ಥಿ ಸಮುದಾಯ ಅದರ ವಿರುದ್ಧ ಧ್ವನಿ ಎತ್ತಿದೆ, ಅದರ ವಿರುದ್ಧ ಹೋರಾಟಗಳನ್ನ ಮಾಡಿದೆ. ಆದ್ರೆ ರೆಸಿಗ್ನೇಷನ್ ಯಾವತ್ತು ಸಮಸ್ಯೆಗೆ ಪರಿಹಾರ ಅಲ್ಲ. ಅಲ್ಲಿ ಬ್ಯೂರೋಕ್ರಸಿಲಿ ಆದಂತ ಕೆಲ ತೊಂದರೆಗಳಿರ್ತವೆ. ಈಗ ಮಿನಿಸ್ಟರ್ ಅನ್ನ ನಾವು ತೆಗಿಬೇಕು ಅಥವಾ ಧರ್ಮೇಂದ್ರ ಪ್ರಧಾನರನ್ನ ಡಿಸ್ಮಿಸ್ ಮಾಡ್ಬೇಕು ಅನ್ನೋದು ಪ್ರಶ್ನೆ ಆಗುಳಿಯದೆ. ಅದರ ಒಳಗಿರುವಂತ ಬ್ಯೂರೋಕ್ರಸಿಯಲ್ಲಿ ಚೇಂಜಸ್ ಆಗ್ಬೇಕು ಅನ್ನೋದು ಕೇಳೋದು ಒಂದು ನಿಟ್ಟಿನ ಪರಿಹಾರ ಆಗ್ಬೋದು. ಅಥವಾ ಅದರೊಟ್ಟಿಗೆ ಮುಂದಿನ ವರ್ಷ ಎಕ್ಸಾಮ್ ಕಂಡಕ್ಟ್ ಮಾಡುವಾಗ ಯಾವ್ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಸರ್ಕಾರಗಳು ಪ್ರಯತ್ನವನ್ನು ನಡೆಸಬೇಕು ಅನ್ನೋದೇ ವಿದ್ಯಾರ್ಥಿ ಸಮುದಾಯದ ಒಂದು ಮುಖ್ಯವಾದ ಒಂದು ಆಶಯ ಇರುತ್ತೆ. ಆಸ್ ಎ ಸ್ಟೂಡೆಂಟ್ ಈ ತರ ಎಕ್ಸಾಮ್ಸ್ ಪೇಪರ್ಸ್ ಲೀಕ್ ಆಗಿರೋದೆಲ್ಲ ಬೇಜಾರಾಗಿರೋದೇ ಸತ್ಯ. ಗ್ರೇಸ್ ಮಾರ್ಕ್ಸ್ ತಗೊಳೋದಿರ್ಬೋದು, ಇಲ್ಲ ಅಂದ್ರೆ ಈಗ ಪ್ರೀವಿಯಸ್ ಬರ್ದಿರೋ ಎಕ್ಸಾಮ್ಸ್ ರಿಸಲ್ಟ್ಸ್ ನ ಕ್ಯಾರಿ ಮಾಡೋದಿರ್ಬೋದು, ಇಂತಹದ್ದು ಪಾಯಿಂಟ್ ಆಗ್ಬೇಕಾ? ನಿಮ್ ಹೋರಾಟ ಯಾವ್ದಕ್ಕಿರ್ಬೇಕಿತ್ತು? ರಿಸೈನ್ ಮಾಡ್ಸಕ್ಕೆ ಇವಾಗ ಒಬ್ರ ಕುರ್ಚಿಯಿಂದ ಇನ್ನೊಬ್ರು ಕುರ್ಚಿ ಎದೊಳ್ಸೋದು ತುಂಬಾ ನೋಡ್ತಿದೀವಿ ನಾವ್ ಇತ್ತೀಚೆಗೆ. ಅದೇ ನಿಮ್ ಅಜೆಂಡಾ ಆಗ್ಬೇಕಾಗಿತ್ತಾ? ನಿಮ್ ಉತ್ತರ ಏನಾಗ್ಬೇಕಿತ್ತು? ನಿಮ್ದು ಜೆನ್ಸಿ ಡಿಮ್ಯಾಂಡ್ ಏನು ಆಕ್ಚುಲಿ? ಒಂದು, ಇವತ್ತು ಯಾವ ಸಮಸ್ಯೆ ನಡೆದಿದೆಯೋ ಅದಕ್ಕೆ ಪುನಃ ರಿ ಎಕ್ಸಾಮ್ ಕಂಡಕ್ಟ್ ಆಗ್ತಿದೆ. ಯಾಕಂದ್ರೆ ಅದೇ ಸಂದರ್ಭದಲ್ಲಿ ಸ್ವಲ್ಪ ಸ್ಟೂಡೆಂಟ್ಸ್ ನ ಯಾರು ಅದರಲ್ಲಿ ಅವ್ರ ರ್ಯಾಂಕ್ ಗಳನ್ನ ವಿತ್ಹೆಲ್ಡ್ ಮಾಡಿ ನಂತರ ಕ್ರಮಗಳನ್ನ ತಗೊಂಡಿದ್ರೆ ಅದರಿಂದ ರ್ಯಾಂಕಿಂಗ್ ಅಲ್ಲೂ ವ್ಯತ್ಯಾಸಗಳಾಗ್ತಿತ್ತು ಅನ್ನೋ ಒಂದು ಭಾವನೆ ಇದೆ. ಅದರೊಂದಿಗೆ ಪುನಃ ರಿ ಎಕ್ಸಾಮ್ ಆಗೋದ್ರ ಮೂಲಕ ಒಂದು ಕ್ಲಾರಿಟಿ ಅಂತೂ ಸಿಗುತ್ತೆ. ಬಟ್ ಇದು ಆಗ್ಬಾರ್ದಿತ್ತು ಅನ್ನೋದು ಇಸ್ ಅ ವೆರಿ ಸ್ಟ್ರಾಂಗ್ ಪಾಯಿಂಟ್. ಎಲ್ಲರೂ ಅದ್ರ ಬಗ್ಗೆ ಸ್ಪಷ್ಟವಾಗಿ ವಿದ್ಯಾರ್ಥಿ ಸಮುದಾಯ ಅದು ಆಗ್ಬಾರ್ದಿತ್ತು, ಪೇಪರ್ ಲೀಕ್ ಆಗಿ ತಪ್ಪು ಅಂತ ಹಿಂದೆನೂ ಹೇಳಿದೆ, ಈ ಸತಿ ಆದಾಗ್ಲೂ ಅದ್ರ ಬಗ್ಗೆ ಹೇಳಿದೆ. ಈ ಪೇಜ್ ನ ಕ್ರಿಯೇಟ್ ಮಾಡಿರೋದು ದೇಶದ ಹೊರಭಾಗದಲ್ಲಿ ಕೂತಂತಹ ಕೆಲವರು, ದೇಶದ ಒಳಭಾಗದಲ್ಲಿ ರಾಜಕೀಯ ಪಕ್ಷದ ಫಂಡಿಂಗ್ ಅನ್ನುವಂತಹ ಆರೋಪಗಳಿವೆ. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಇದೆ? ಯಾಕಂದ್ರೆ ಒಂದ್ ಪೇಜ್ ನ ನೀವು ಫಾಲೋ ಮಾಡ್ತೀರಿ, ಅದ್ರ ಬಗ್ಗೆ ಎಷ್ಟು ಅಪ್ಡೇಟ್ ಇರ್ತೀರಿ ಅಂತ ಹೇಳಿ, ಅಂದ್ರೆ ನೀವು ಮಾಡಿಲ್ಲ ಅಂದ್ರೂ ಬೇರೆಯವ್ರು ಮಾಡ್ತಾರೆ ಅಂದ್ರೆ, ಫಸ್ಟ್ ಆಫ್ ಆಲ್ ನೀವು ಇದನ್ನ ಫಾಲೋ ಮಾಡಿದೀರಾ? ಇಲ್ಲ, ನಾನು ನೋಡಿದೀನಿ, ಪೇಜ್ ನೋಡಿದೀನಿ, ಫಾಲೋ ಮಾಡಿಲ್ಲ. ಸೊ ಇದಕ್ಕೆ ಬೇರೆ ರಾಜಕೀಯ ಫಂಡಿಂಗ್ ಬರ್ತಿದೆ ಅಂತ ಹೇಳ್ತಿರೋದಿರ್ಬೋದು. ಬೇರೆ ದೇಶದಲ್ಲಿ ಕೂತಿರೋರು ಈ ದೇಶದ ಸಮಸ್ಯೆಗಳ ಬಗ್ಗೆ ನಿರ್ಧಾರ ತಗೊಳ್ಳುವಂತ ವಿಚಾರ ಎಷ್ಟರ ಮಟ್ಟಿಗೆ ನಿಮ್ ಸರಿ ಅನ್ಸುತ್ತೆ? ಒಂದು, ಈ ದೇಶದ ರಿಯಾಲಿಟಿ ಗೊತ್ತಿಲ್ಲದೆ ಯಾಲೋ ಈ ಎಲೈಟ್ ಕ್ರೌಡ್ ಇಂದ ಬರುವಂತ ಜನರು ಈ ದೇಶದ ಗ್ರೌಂಡ್ ರಿಯಾಲಿಟಿಗಳ ಅರಿವಿಲ್ಲದೆ ಹೊರಗೆ ಕೂತ್ಕೊಂಡು ಈ ದೇಶದಲ್ಲಿ ಈ ತರ ಸಮಸ್ಯೆ ಇದೆ, ಇನ್ನೊಂದು ಡೆಮೋಕ್ರಸಿ ಥ್ರೆಟ್ ಅಲ್ಲಿ ಇದೆ, ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದೆ ಈ ದೇಶದಲ್ಲಿ, ಆ ತರದ ಮಾತುಗಳನ್ನ ಆಡ್ತಾ ದೇಶದ ಯುವಕರಲ್ಲಿ ಒಂದು ಮೆಂಟಲಿ ಏನೋ ಈ ದೇಶದಲ್ಲಿ ಏನೋ ಸಮಸ್ಯೆ ಇದೆಯಪ್ಪ ಅಂತ ಹೇಳೋ ಭಾವನೆಯನ್ನು ಹುಟ್ಟು ಹಾಕೋದ್ರ ಮೂಲಕ, ಅಂದ್ರೆ ಇಂಟರ್ನ್ಯಾಷನಲ್ ಫಂಡಿಂಗ್ ಆಗಿದೋ ಇಲ್ವೋ ಅದು ಕೋರ್ಟಿಗೆ ಬಿಟ್ಟಿದ್ದು ಅಥವಾ ತನಿಖಾ ಏಜೆನ್ಸಿಗಳಿಗೆ ಬಿಟ್ಟಂತದ್ದು, ಏನೇ ಆಗಿದ್ರು. ಬಟ್ ಇವಂದು ಇದು ಇಂಡಿಯಾದಲ್ಲೇ ಯಾರೋ ಒಬ್ಬ ಇಂಡಿಯಾದವನೇ ಮಾಡಿದಿದ್ರು, ಅನ್ಲೆಸ್ ಅಂಡ್ ಅಂಟಿಲ್ ಡೆಮೋಕ್ರಸಿಯನ್ನು ಇದು ಲಿಫ್ಟ್ ಮಾಡುತ್ತೆ ಅಂತಾದ್ರೆ ಒಳ್ಳೇದು. ಇಲ್ಲಾಂದ್ರೆ ಇದರಿಂದ ಯುವಕರಿಗೆ ತೊಂದರೆನೆ, ಒಳ್ಳೇದಂತೂ ಏನಿಲ್ಲ. ಅಟ್ ದಿ ಪಾಯಿಂಟ್ ಒಂದಷ್ಟು ಪರ್ಸೆಂಟೇಜ್ ಜೆನ್ಸಿಗಳು ಫಾಲೋ ಮಾಡಿರೋದಂತೂ ಸತ್ಯ. ಅವ್ರಿಗೆ ನೀವ್ ಏನ್ ಹೇಳ್ತೀರಿ? ಯಾಕೆ ಅಂದ್ರೆ ಇದನ್ನ ಮಾಡಿರೋ ಸತ್ಯಾಸತ್ಯತೆನ ಯಾವ ರೀತಿ ಪರಾಮರ್ಶೆ ಮಾಡ್ಬೇಕು ಅನ್ಸುತ್ತೆ ಆಸ್ ಎ ಸ್ಟೂಡೆಂಟ್? ಜೊತೆಗೆ ಮುಂದಿನ ದಿನಗಳಲ್ಲಿ ಈ ರೀತಿ ಇನ್ನೊಂದಷ್ಟು ಪೇಜ್ ಬರುತ್ತೆ. ಇವಾಗ ಇದಕ್ಕೆ ಇಷ್ಟೊಂದೆಲ್ಲ ಆಯ್ತು, ಇವಾಗೇನೋ ಅದಕ್ಕೆ ಪ್ಯಾಶ್ ಆಗಿದೆ, ಕೇಸ್ ಆಗಿದೆ, ಎಲ್ಲ ಓಕೆ. ಮುಂದಿನ ದಿನಗಳಲ್ಲಿ ಇದೇ ತರದ ಒಂದು ಟ್ರೆಂಡ್ ದೇಶದಲ್ಲಿ ಸಂಚಲನ ಮೂಡ್ಸಕ್ಕೆ ಬರದ್ರೆ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು? ನಿಜವಾಗ್ಲೂ ಸಮಾಜದ ನಡುವೆ ಕೆಲಸ ಮಾಡ್ಬೇಕು, ಸಮಾಜಕ್ಕೆ ಒಂದು ರೀತಿಯ ಬದಲಾವಣೆಯನ್ನು ತರಬೇಕಂದ್ರೆ ದೇಶ ಪ್ರೇಮಿ ವಿದ್ಯಾರ್ಥಿ ಸಂಘಟನೆಗಳು ಇದ್ದಾವೆ. ಅಂತ ಸಂಘಟನೆಗಳಿಗೆ ವಿದ್ಯಾರ್ಥಿಗಳು ಬರೋದ್ರ ಮೂಲಕ ದೇಶದಲ್ಲಿ ನಿಜವಾದ ರಿಯಾಲಿಟಿ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು.